ನಮಸ್ಕಾರ ಗೆಳೆಯರೆ. ನಿಮಗೆ ಹಿಸಾಪುರದ ಒಬ್ಬ ವ್ಯಾಪಾರಿ ಈಗಾಗಲೇ ಗೊತ್ತು. ಇಂದು ಮತ್ತೊಬ್ಬ ವ್ಯಾಪಾರಿಯನ್ನು ಭೇಟಿ ಮಾಡಿ ಅವರು ಸೀರೆ ವ್ಯಾಪಾರ ಪ್ರಾರಂಭಿಸಿದ್ದಾರೆ. ಆದರೆ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಾಗುತ್ತಿಲ್ಲ. ಕಮಲಾ ಏನಾದರೂ ತೊಂದರೆಯಲ್ಲಿರುವುದು ಮತ್ತು ಅವಳ ಲಕ್ಷ್ಮಿ ಅಕ್ಕ ಸಹಾಯಕ್ಕೆ ಬಾರದಿರುವುದು ಹೀಗಾಗಲು ಸಾಧ್ಯವೇ ಇಲ್ಲ. ಕಮಲಾ, ಸೀರೆಗಳಿಗೆ ಸರಿಯಾದ ಬೆಲೆ ನಿಗದಿಪಡಿಸು. ಅಕ್ಕ, ಸರಿಯಾದ ಬೆಲೆಯನ್ನು ಹುಡುಕುವ ಭರದಲ್ಲಿ ನಾನು ನಷ್ಟವನ್ನು ಅನುಭವಿಸುತ್ತಿದ್ದೇನೆ. ಅರೆ, ಯಾಕೆ? ಈಗ ನೀವೇ ನೋಡಿ, ನಾನು ಇದೇ ರೀತಿಯ ಒಂದು ಸೀರೆಯನ್ನು 600 ರೂಪಾಯಿಗೆ ಖರೀದಿಸಿದೆ. ಅದರ ಜೊತೆಗೆ ಅದನ್ನು ಪ್ಯಾಕ್ ಮಾಡಲು 10 ರೂಪಾಯಿ ಸಹ ಖರ್ಚಾಯಿತು. ನಾನು ಅದನ್ನು 800 ರೂಪಾಯಿಗೆ ಮಾರಾಟ ಮಾಡಬೇಕೆಂದುಕೊಂಡೆ. ಆದರೆ ಜಮುನಾ ಚಿಕ್ಕಮ್ಮ ಇದೇ ಸರಿಯಾದ ಬೆಲೆ ಎಂದು ಅದನ್ನು 700 ರೂಪಾಯಿಗೆ ಖರೀದಿಸಿದರು. ಹಾಗಾಗಿ ನನಗೆ ಕೇವಲ 90 ರೂಪಾಯಿ ಮಾತ್ರ ಲಾಭ ಸಿಕ್ಕಿತು. ಅಯ್ಯೋ ಕಮಲಾ, ನಿನ್ನ ನಿಜವಾದ ಲಾಭ ಇನ್ನೂ ಕಡಿಮೆಯಾಗುತ್ತೆ. ನೀನು ಏನು ಹೇಳುತ್ತಿದ್ದೀಯಕ್ಕ? ನೀನು ಸೀರೆಯನ್ನು 600 ರೂಪಾಯಿಗೆ ಖರೀದಿಸಿದ್ದೀಯ ಮತ್ತು ಪ್ಯಾಕಿಂಗ್ ಆಗಿ ಹೆಚ್ಚುವರಿ 10 ರೂಪಾಯಿ ಕೊಟ್ಟಿದ್ದೀಯ. ಇದಲ್ಲದೆ ನೀನು ನಿನ್ನ ಪ್ರಯಾಣಕ್ಕೂ ಹಣವನ್ನು ಖರ್ಚು ಮಾಡಿರಬೇಕು ಅಲ್ಲವೇ? ಅಂದರೆ ನೀನು ಒಂದು ಸೀರೆಗೆ 610 ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀಯ. ಆದರೆ ನೀನು ಅದನ್ನು ಕೇವಲ 700 ರೂಪಾಯಿಗೆ ಮಾರಾಟ ಮಾಡಿದ್ದೀಯ. ಹೀಗಿರುವಾಗ ನೀನು ಎಷ್ಟು ಲಾಭ ಗಳಿಸಲು ಸಾಧ್ಯವಾಗುತ್ತದೆ? ಇದು ಹೀಗೆಯೇ ಮುಂದುವರಿದರೆ ನನ್ನ ವ್ಯವಹಾರ ಪ್ರಾರಂಭವಾಗುವ ಮೊದಲೇ ಮುಚ್ಚಿ ಹೋಗುತ್ತದೆ. ವ್ಯವಹಾರದಲ್ಲಿ ಲೆಕ್ಕದ ಬಗ್ಗೆ ಯಾವಾಗಲೂ ಗಮನವಿರಬೇಕು. ಸೀರೆ ಮಾರುವಾಗ ಅದಕ್ಕೆ ಖರ್ಚು ಮಾಡಿದ ಹಣವನ್ನು ಮಾತ್ರವೇ ನೀನು ಲೆಕ್ಕ ಹಾಕಿದ್ದೀಯ. ಆದರೆ ದಿನವಿಡೀ ನಿನ್ನ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಬೆಲೆ ಏನು? ಇಂತಹ ಸೀರೆಗಳು ನಗರದಲ್ಲಿ 1500 ರೂಪಾಯಿಗೆ ಮಾರಾಟವಾಗುತ್ತದೆ. ನೀನು ಇದನ್ನು 1000 ರೂಪಾಯಿಗೆ ಮಾರಾಟ ಮಾಡು. ಅಕ್ಕ, ಆದರೆ ಜನರು ಮತ್ತೆ ನಿಗದಿಪಡಿಸಿದ ಬೆಲೆಗಿಂತ ಕಮ್ಮಿ ಬೆಲೆಗೆ ಸೀರೆಯನ್ನು ಖರೀದಿಸುತ್ತಾರೆ. ಈ ಸಮಸ್ಯೆಗೂ ನನ್ನ ಬಳಿ ಪರಿಹಾರವಿದೆ. ಗ್ರಾಹಕರಿಗೆ ರಿಯಾಯಿತಿ ನೀಡುವುದು, ಅಂದರೆ ಯಾವುದಾದರೂ ವಸ್ತುವಿನ ಬೆಲೆಗಿಂತ ಕಡಿಮೆ ಬೆಲೆಗೆ ನೀಡುವುದು. ಅಕ್ಕ, ನೀನು ಇನ್ನೂ ಎಷ್ಟು ಬೆಲೆ ಕಡಿಮೆ ಮಾಡಿಸುತ್ತೀಯಾ? ಅರೇ, ಹೆದರಬೇಡ. ನೀನು 600 ರೂಪಾಯಿಗೆ ಸೀರೆ ಖರೀದಿಸಿದ್ದಿ. ಅದಕ್ಕೆ 30 ರೂಪಾಯಿ ಹೆಚ್ಚುವರಿ ವೆಚ್ಚವಾಗಿದೆ ಎಂದು ಭಾವಿಸೋಣ. ಅಂದರೆ ನಿನ್ನ ಖರೀದಿ ಬೆಲೆ ಸುಮಾರು 630 ರೂಪಾಯಿ ಆಗುತ್ತದೆ. ಮತ್ತು ಈಗ ನೀನು ಅದರ ಬೆಲೆಯನ್ನು 1000 ರೂಪಾಯಿಗೆ ನಿಗದಿಪಡಿಸು. ನಂತರ ಆ 1000ಕ್ಕೆ 20% ರಿಯಾಯಿತಿ ನೀಡು. 1000ದಲ್ಲಿ 20% ಅಂದರೆ ಎಷ್ಟಾಯಿತು? ಅಕ್ಕ, 200. ಹಾಗಾದರೆ 200ನ್ನು 1000ದಿಂದ ಕಳೆದರೆ ಅದೇ 800 ರೂಪಾಯಿ ಉಳಿಯುತ್ತದೆ. ಇದಾಗುತ್ತದೆ ನಿನ್ನ ಮಾರಾಟದ ಬೆಲೆ. ಈ ರೀತಿಯಾಗಿ ನಿನಗೆ 170 ರೂಪಾಯಿ ಲಾಭ ಸಿಗುತ್ತದೆ. ಮತ್ತು ರಿಯಾಯಿತಿ ನೀಡಿದ ನಂತರ ಯಾರೂ ನಿನ್ನ ಬಳಿ ಬೆಲೆ ಕಡಿಮೆ ಮಾಡಲು ಹೇಳುವುದಿಲ್ಲ. ಸಮಸ್ಯೆ ಪರಿಹಾರವಾಯಿತಲ್ಲವೇ? ಸರಿ, ಒಂದು ವಿಷಯ ಹೇಳು. ರಾಮ್ಚರಣ್ ಬಾಬು ತನ್ನ ಅಣ್ಣನ ಅಂಗಡಿಯ ಬಗ್ಗೆ ಹಾಡಿ ಹೊಗಳುತ್ತಿದ್ದ. ಇತ್ತೀಚೆಗೆ ಅಲ್ಲಿ ಒಂದು ಖರೀದಿಸಿದರೆ ಒಂದು ಉಚಿತ ಎಂಬ ಆಫರ್ ಹಾಕಿದ್ದಾರೆ ಎಂದು. ಅದೇನದು? ಒಂದೇ ಬೆಲೆಯ 2 ವಸ್ತುಗಳ ಮೇಲೆ ಒಂದು ಖರೀದಿಸಿದರೆ ಒಂದು ಉಚಿತ ಆಫರ್ ಇದ್ದರೆ ಅದು 2 ವಸ್ತುಗಳ ಮೇಲೆ 50% ರಿಯಾಯಿತಿ ನೀಡಿದಂತೆ. ಅಂದರೆ ಹೇಗೆ? ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಆಗಿದ್ದರೆ ಈ ಆಫರ್ನಲ್ಲಿ ನಮಗೆ 100 ರೂಪಾಯಿಗೆ 2 ವಸ್ತುಗಳು ಸಿಕ್ಕವು. ಅಂದರೆ ನಾವು ಒಂದು ವಸ್ತುವಿಗೆ ಕೇವಲ 50 ರೂಪಾಯಿ ಪಾವತಿಸಿದ್ದೇವೆ. ಅಂದರೆ 50% ರಿಯಾಯಿತಿ ಆಯಿತು. ಆದರೆ ಇದರಲ್ಲಿ ಏನು ಪ್ರಯೋಜನ? ಅಂಗಡಿಯವರು ತಮ್ಮ ಮಾರಾಟವನ್ನು ಹೆಚ್ಚಿಸಲು ಮತ್ತು ಕೆಲವೊಮ್ಮೆ ಹಳೆಯ ವಸ್ತುಗಳನ್ನು ಅಥವಾ ಮಾರಾಟವಾಗದ ವಸ್ತುಗಳನ್ನು ಮಾರಾಟ ಮಾಡಲು ಸಹ ಇಂತಹ ಕೊಡುಗೆಗಳನ್ನು ನೀಡುತ್ತಾರೆ. ನಿನ್ನಲ್ಲಿರುವ ಕೆಲವು ಸೀರೆಗಳು ಮಾರಾಟವಾಗುತ್ತಿಲ್ಲ ಎಂದು ಭಾವಿಸೋಣ. ಅವುಗಳನ್ನು ಮಾರಾಟ ಮಾಡದೆ ಇಟ್ಟುಕೊಳ್ಳುವುದಕ್ಕಿಂತ ಸ್ವಲ್ಪ ನಷ್ಟವನ್ನು ಅನುಭವಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದು ಉತ್ತಮ. ಈ ನಷ್ಟವನ್ನು ವ್ಯವಹಾರದಲ್ಲಿ ನಷ್ಟ ಎಂದು ಕರೆಯುತ್ತೇವೆ. ವ್ಯಾಪಾರಿ ಅಂದರೆ ನಿನ್ನಂತೆಯೇ ಇರಬೇಕು.
ಅದಕ್ಕಾಗಿಯೇ ನಾನು ನಿನಗೆ ಸೀರೆಗಳ ಮೇಲೆ ವಿಶೇಷ 5% ರಿಯಾಯಿತಿ ನೀಡುತ್ತೇನೆ. ಕಮಲ, ನೀನು ಗಣಿತದೊಂದಿಗೆ ನಿನ್ನ ಸ್ನೇಹವನ್ನು ಹೀಗೆ ಬೆಳೆಸಿಕೊಂಡರೆ ನಿನ್ನ ಜೀವನ ಸುಲಭವಾಗುತ್ತದೆ.